ಬಸಾರೆ ಕೆಸರಿನಲ್ಲಿ ಕಮಲಾರಿದಂತೆ ಹಸುವಿನ ಮಾರ್ಗದಲ್ಲಿ ಹಾಲು ಉತ್ಪತ್ತಿಯಾದಂತೆ ಜನ್ಮ ಸುಂದರ ಶ್ರೀರತ್ನ ಒಂದು ವೇಳೆ ಆ ಲೀಲಾವತಿ ಪಡೆಯದೆ ಹೋದರೆ ನನ್ನ ಗೌರವಕ್ಕೆ ಕಳಂಕ ಬಂದಂತೆ. ಹೇಗಾದ್ರೂ ಮಾಡಿ ಆ ಲೀಲಾವತಿಯ ಪ್ರೀತಿ ಪಡೆಯಲೇ. ಅಕ್ಕ ಆಗಲೇ ಎಲ್ಲ ರೆಡಿ ಮಾಡಿ ಇಟ್ಟಿದ್ದಾಳೆ. ಈಗ ಅವಳು ಬರುತ್ತಂದೇ ನನಗಾಗಿ ತಾವೆಲ್ಲ ಹೊಂದಿದ ದೈವ ದೇಶದ ಧ್ರುವವನ್ನು ತಲುಪಲು ಪ್ರತಿನಿತ್ಯ ಶ್ರಮ ವಹಿಸಿ ಸಾಯುವಾಗ ಜೀವಂತವಾಗಿ ಉಳಿಸಿ ಹೋದ ಅವರ ಆಸೆಯನ್ನು ನಾನು ಪೂರ್ಣಗೊಳಿಸಿ ಶ್ರೀಮಂತರ ಮನೆಯಿಂದ ಆಗಲೇ ಬಂದು ಶ್ರೀಮಂತರು ಮನೆಯಲ್ಲೇ ದಕ್ಷಿಣವೇ 10,000 ರೂಪಾಯಿ. ಅಲ್ಲ ಮಾವ,
10,000 ರೂಪಾಯಿ ಹಣವನ್ನು ನೀನು ತೆಗೆದುಕೊಂಡು ಬಂದಿಯಲ್ಲ, ಮತ್ತೆ ಅವರಿಗೆ ಮುಟ್ಟಿಸುವ ಬಗೆ ಎಂದು ನೀನೇ ಹೇಳು. ಅವರ ಹಣವನ್ನು ದುಡಿದು ಮುಟ್ಟಿಸುವುದು ನನ್ನಿಂದ ಸಾಧ್ಯವಿಲ್ಲ ಎಂದು ಭಾವಿಸಿದೆಯಾ? ನನಗೆ ಕೊಡುವ ಪ್ರತಿ ತಿಂಗಳ ಪಗಾರದಲ್ಲಿ ಸ್ವಲ್ಪ ಸ್ವಲ್ಪ ಉಳಿದುಕೊಂಡು ನನ್ನ ಸಾಲವನ್ನು ತೀರಿಸಿಕೊಳ್ಳುತ್ತೇನೆ ಎಂದು ನಮಗಾಗಿ ನೀನು ಎಷ್ಟು ಕಷ್ಟಪಡ್ತಾ ಇದೀಯ. ಬರೀ ನೀನು ನನ್ನ ಪಾಲಿಗೆ ಮಾವನಲ್ಲ ಮಾವ, ನಮ್ಮ ಪಾಲಿನ ದೇವರು. ನಿಮ್ಮ ಈ ಉಪಕಾರವನ್ನು ನಾವು ಯಾವಾಗ ತೀರಿಸುತ್ತೇವೋ ಇದರಲ್ಲಿ ಉಪಕಾರದ ಮಾತೇ ಇಲ್ಲ. ನಿಮ್ಮ ತಂದೆಯವರು ನನಗೆ ಮಾಡಿದ ಉಪಕಾರ ನನ್ನ ಮೇಲೆ ಇನ್ನು ಸಾಕಷ್ಟಿದೆ. ಗೊತ್ತು ಗುರಿಗಳಿಲ್ಲದೆ ಮುತ್ತಿನಂತೆ ತಿರುಗುತ್ತಿದ್ದ ಈ ಅನಾಥನನ್ನು ಈ ಮನೆಗೆ ಕರೆತಂದೆವು. ಬಾಳಿನ ಭವ್ಯ ಮಾರ್ಗದಲ್ಲಿ ಹೇಗೆ ನಡೆಯಬೇಕು ಎಂಬುದನ್ನು ತಿಳಿಸಿ ಹೇಳಿ ಪ್ರಬುದ್ಧ ಮಾನವನನ್ನಾಗಿ ನಿರ್ಮಿಸಿದ ನಿಮ್ಮ ತಂದೆಯವರ ಹಿರಿಯದಕ್ಕೆ ನಾನು ವಿಧೇಯನಾಗಿ ನಡೆಯದು ಹೋದರೆ ಅವರಿಗೆ ನಾನು ಅನ್ಯಾಯ ಮಾಡಿದಂತಾಗುತ್ತದೆ. ಅದಕ್ಕಾಗಿ ನಿಮ್ಮನ್ನು ಚೆನ್ನಾಗಿ ಓದಿಸಿ ಒಳ್ಳೆ ವಿದ್ಯಾವಂತನನ್ನಾಗಿ ಮಾಡಬೇಕೆಂಬ ಅವರ ಆಸೆಯನ್ನ ನೆರವೇರಿಸುವುದೇ ನನ್ನ ಜೀವನದ ಗುರಿಯಾಗಿದೆ. ಉಳಿದಿದ್ದನ್ನ ಮನೆ ಖರ್ಚಿಗೋಸ್ಕರ ಬೇಡಸಿಲ್ಲ. ಅವನದಿಗಲ್ಲಿ ಹೊಸ ಜೀವನ ಕೊಂಡುಕೊಳ್ಳಿ. ಸರಿ, ಖರ್ಚಿಗೆ ನಾವು ಏನಾದ್ರೂ ಮಾಡಿದ್ರೆ ನನ್ನ ವಿದ್ಯಾಭ್ಯಾಸ ಸುಗಮವಾಗಿ ಸಾಗಲು ಆಶೀರ್ವಾದ. ಆಶೀರ್ವಾದ ಈ ಸುಖದ ಸಮಯದಲ್ಲಿ ನಮ್ಮ ತಂದೆಯವರು ಇದ್ದಿದ್ರೆ ನಾವೆಷ್ಟೊಂದು ಸಂತೋಷವಾಗಿರ್ಬೋದು. ನಿನ್ನ ಓದಿನ ಏಳಿಗೆಯನ್ನು ನೋಡಿ ಅವರು ಎಷ್ಟು ಸಂತೋಷ ಪಡ್ತಾ ಇದ್ರು ಅಂತ ಅನ್ಕೊ. ಹೌದಪ್ಪ, ಪ್ರತಿ ದಿವಸ ನಿನಗೋಸ್ಕರ ತಂದೆಯವರು ಎಷ್ಟು ಕಷ್ಟಪಟ್ಟಿದ್ದಾರೆ. ಈಗ ಮಾವನವರು ನಿನಗೋಸ್ಕರ ಇಷ್ಟೆಲ್ಲ ಕಷ್ಟಪಟ್ಟು ನೋಡ್ಕೊಳ್ತಾ ಇದ್ದಾರೆ. ಒಂದು ಮಾತನ್ನ ನೆನ್ಬಿಟ್ಟು, ಮಡಿಕೆಯನ್ನ ತಯಾರು ಮಾಡಲು ಎಷ್ಟೇ ದಿನಗಳು ಬೇಕಾಗಬಹುದು, ಆದ್ರೆ ಆ ಮಡಿಕೆಯನ್ನು ಒಡೆಯಲು ಒಂದು ಕ್ಷಣ ಸಾಕು. ಜನಗಳ ಮಧ್ಯದಲ್ಲಿ, ಸಮಾಜದಲ್ಲಿ ನಾವು ಎಷ್ಟೇ ಒಳ್ಳೆಯವರಾಗಿ ಬದುಕಿದರೂ ಶ್ರದ್ಧಾ, ಕೆಟ್ಟವರಾಗಲು ಒಂದೇ ಒಂದು ದಿನ ಸಾಕು. ಇದನ್ನೆಲ್ಲ ಅರಿತುಕೊಂಡು ನೀನು ಒಳ್ಳೆಯವನಾಗಿ ಬದುಕಬೇಕು. ಅದೇ ನನ್ನ ನಿಮ್ಮಿಬ್ಬರ ಆಶ್ರಯದಲ್ಲಿ ಬೆಳೆಯುತ್ತಿರುವ ಈ ಶಿಶು ನಿಮ್ಮಿಚ್ಛೆಯಂತೆ ಬೆಳೆಯುತ್ತಿದೆ ವಿನಃ ಸ್ವೇಚ್ಛಾಚಾರಿಯಾಗಿ ಇರುವ ಮತಿವಿನ ಮಂಗ ಆಗಲಾರಕ್ಕ. ಸಂತೋಷ ತಮ್ಮ, ಇಷ್ಟೆಲ್ಲ ಮನಸ್ಸಿನಿಂದ ಹೇಳಿದೆಯಲ್ಲ, ನನಗಷ್ಟೇ ಸಾಕು. ಇನ್ನು ಮೇಲೆ ನನ್ನ ಅಕ್ಕನನ್ನು ರಕ್ಷಿಸುವ ಭಾರ ನಿನಗೆ ಸೇರಿತು. ಹಿಡಿದುಕೊಂಡು ಬರಬೇಕಾದವಳನ್ನು ಹೇಗೆ ನೋಡ್ಕೊಳ್ಬೇಕಂತ ಅಂದ್ರೆ ನೀನು ಹೇಳ್ಕೊಡ್ಬೇಕೇನು? ಕೇಳಿದೆಯಾಕ ಮಾಮನ ಮಾತನ್ನು? ಹೌದು, ನಿಮ್ಮ ಮಾವನಿಗೆ ಯಾವಾಗ್ಲೂ ಮದುವೆದೇ ಚಿಂತೆ. ಸುಮ್ಮನಿರು ಮಾವ. ಬೇಗ ಬರ್ತೀನಿ. ಹುಷಾರು.